ಮುಂದೆ ಒಂದು ಪ್ರಕೃತಿ ಇದೆ ಅಂತಂದರೆ ನಾನು ಅದನ್ನು ನೋಡ್ತಾ ಇದ್ದೀನಿ. ನಾನು ಅದನ್ನು ಸುಮ್ಮನೆ ನೋಡಿದರೆ ಸಾಲದು. ಇವಾಗ ನೋಡಿ, ಏನಾದ್ರು ತಾಯಿ ಹೊಟ್ಟೆಲಿರೋ ಮಗುಗೆ ಮನುಷ್ಯರೇನಾದ್ರು ರೂಪ ಕೊಡಂಗಿದ್ದಿದ್ರೆ ಆ ಮಗೊಂದು ಮೂಗು ಹಂಗಿರಬೇಕು, ಕಣ್ಣು ಹಿಂಗಿರಬೇಕು, ರೂಪ ಹಂಗಿರಬೇಕು ಅಂತ ಅವ್ರವ್ರು ಇಷ್ಟ ಬಂದಂಗೆ ಅವ್ರವರು ರೂಪಗಳನ್ನು ಮಾಡ್ಕೊತಾ ಇದ್ರು. ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತಿನ ಒಂದು ವಿಷಯ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಷಯ ನಿಮಗೆ ಗೊತ್ತಾಯಿತು ಅಂದರೆ ನೀವು ಜೀವನನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ನೀವೇನಾದ್ರು ಆಧ್ಯಾತ್ಮದಲ್ಲಿ ಇದ್ದೀರಾ, ಒಂದು ಮನಃಶಾಂತಿಯನ್ನು ಹುಡುಕ್ತಾ ಇದ್ದೀರಾ, ದೇವ್ರ ಬಗ್ಗೆ ಹುಡುಕ್ತಾ ಇದ್ದೀರಾ, ಜೀವನದ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಷಯ ನಿಮಗೆ ಗೊತ್ತಿರಲೇಬೇಕು. ಇಂಥ ವಿಷಯಗಳನ್ನು ಸ್ವಲ್ಪ ಹೇಳೋದು ತುಂಬಾ ಅಂದರೆ ತುಂಬಾ ಕಡಿಮೆ. ಇವಾಗ ನೋಡಿ, ಆಧ್ಯಾತ್ಮ ಅಂದರೆ ಮನಃಶಾಂತಿ, ನೆಮ್ಮದಿ ಸಿಗೋದು ಅಂತ ಅಂದ್ಕೊಂಡಿದ್ದಾರೆ. ನೋಡಿ, ನಾವೇನು ಹುಟ್ಟಿತೀವಲ್ವ ಅಲ್ಲಿದ್ದ ಹಿಡಿದು ನಾವೇನು ಮರಣಿಸ್ತೀವಲ್ವ ಅಲ್ಲಿವರೆಗೂ ಯೋಚನೆ ಮಾಡಬೇಕು. ಈ ಒಂದು ಪ್ರೋಸೆಸಿಂಗ್ ಯಾಕೆ ನಡೀತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ನಮ್ಮಲ್ಲೇ ಒಂದು ಪ್ರಶ್ನೆಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಒಂದು ಭೂಮಿ, ಓಕೆನಾ? ಈ ಭೂಮಿಯಲ್ಲಿ ಪ್ರಾಣಿ ಇದ್ದಾವೆ, ಪಕ್ಷಿ ಇದ್ದಾವೆ, ಗಿಡ ಮರ ಬೆಟ್ಟ ಗುಡ್ಡ, ಕೀಟಗಳು ಮತ್ತು ಹೂವು ಹಣ್ಣು ಗಾಳಿ ಬೆಳಕು ಇವೆಲ್ಲವೂ ಇದ್ದಾವೆ. ನಾವು ಕೂಡ ಇಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ? ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ಏನಾದ್ರು ಒಂದು ರೀಸನ್ ಇರಬೇಕಲ್ವಾ? ಈ ಒಂದು ವ್ಯವಸ್ಥೆ ಯಾಕಿದೆ? ನೋಡಿ, ಇದಕ್ಕೆ ಕೆಲವೊಬ್ಬರು ಕಾರಣನ ಹುಡುಕೋದೇ ಇಲ್ಲ. ನೀವೇನಾದ್ರು ಜೀವನ ಅಂದರೆ ಏನು, ಇದು ಯಾಕಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಮನಃಶಾಂತಿಯನ್ನು ಹಾಳು ಮಾಡ್ಕೊತಾರೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆದರೆ ನೋಡಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಇವಾಗ ನೋಡಿ, ನಾವು ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಏನಾದ್ರು ಒಂದು ಕಾರಣ ಇಲ್ಲದೇ ನಾವು ಮಾಡೋದೇ ಇಲ್ಲ. ಏನಾದ್ರು ಒಂದು ಉದ್ದೇಶ ಇದ್ದೇ ಇರುತ್ತೆ ಅದರ ಹಿಂದೆ. ಹೀಗಿರಬೇಕಾದ್ರೆ ಮನುಷ್ಯರು ನಾವು ಸಣ್ಣ ಪುಟ್ಟ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಭೂಮಿ ಒಂದು ಪ್ರೊಸೆಸಿಂಗಲ್ಲಿ ಕೆಲಸ ಮಾಡ್ತಾ ಇದೆ, ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇದ್ರ ಹಿಂದೇನೂ ಏನಾದ್ರು ಒಂದು ಉದ್ದೇಶ ಇರಬೇಕಲ್ವಾ? ದಿನ ಬೆಳಗಾದರೆ 108 ಯೋಚನೆ ಮಾಡ್ತೀವಿ ನಾವು, 108 ಟೆನ್ಷನ್ಗಳು ಇರ್ತವೆ ನಮಗೆ. ಅದು ಮಾಡಬೇಕು, ಇದು ಮಾಡಬೇಕು. ಅವನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಅಸ್ತಿತ್ವದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇದೇ ನಿಜವಾದ ಆಧ್ಯಾತ್ಮ ಹೇಳಬೇಕು ಅಂತಂದರೆ ನಮ್ಮ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋದೇನಿದೆಯಲ್ವಾ, ಇದೇ ಆಧ್ಯಾತ್ಮ. ಮನಃಶಾಂತಿ ಅನ್ನೋದು ಅದು ಒಂದು ಭಾಗ ಅಷ್ಟೇ, ಒಂದು ಸಣ್ಣದಾದ ಒಂದು ಭಾಗ. ಬಟ್ ನಮ್ಮ ಹುಟ್ಟು ಸಾವು, ಇಷ್ಟು ದೊಡ್ಡ ಬ್ರಹ್ಮಾಂಡ, ದೇವರು, ಇವು ಎಲ್ಲವೂ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ವಾ, ಇದೇ ನಿಜವಾದ ಆಧ್ಯಾತ್ಮ. ನೋಡಿ, ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ಸಮಾಜ ನಮಗೆ ಏನು ಕಲಿಸ್ತಾ ಇದೆ? ಇಲ್ಲಿ ನಾವು ಜೀವನ ಅಂದರೆ ಏನಂತ ಅಂದ್ಕೊಂಡಿದ್ದೀವಿ? ನೋಡಿ, ನಾವಿಲ್ಲಿ ಹುಟ್ಟಿದ ಮೇಲೆ ಸ್ಕೂಲಿಗೆ ಹೋಗ್ತೀವಿ, ಮತ್ತು ಕಾಲೇಜಿಗೆ ಹೋಗ್ತೀವಿ. ಕಾಲೇಜ್ ಏನಕ್ಕೆ ಹೋಗ್ತೀವಿ? ನಮಗೊಂದು ಒಳ್ಳೆ ಕೆಲಸ ಸಿಗಬೇಕು ಅಂತ. ಕೆಲಸ ಸಿಗಬೇಕು ಅಂತ ಯಾಕೆ ಅನ್ಕೊತೀವಿ? ಲೈಫಲ್ಲಿ ಸೆಟ್ಲ್ ಆಗಬೇಕು. ಆಮೇಲೆ ನಾವು ಮದುವೆ ಆಗ್ತೀವಿ, ಆಮೇಲೆ ನಮಗೊಂದು ಸಂಸಾರ ಇರುತ್ತೆ. ಇಷ್ಟು ಜೀವನ ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ಸಮಾಜ ಕಲಿಸಿದೆ ಇದನ್ನು. ಕೆಲವೊಬ್ಬರು ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ಅಂತಾರೆ, ಇನ್ನು ಕೆಲವೊಬ್ಬರು ಸಾಧನೆ ಮಾಡೋಕೆ ಹೊರಡ್ತಾರೆ, ಇನ್ನು ಕೆಲವೊಬ್ಬರು ಹೆಸರು ಮಾಡೋಕ್ಕೆ ಹೋಗ್ತಾರೆ. ಇರಲಿ, ಟೋಟಲಾಗಿ ಹೇಳಬೇಕು ಅಂತಂದರೆ ನಮಗೆ ಸಮಾಜ ಇದಿಷ್ಟೇ ಜೀವನ ಅಂತ ಕಲಿಸಿದೆ ನಮಗೆ. ಸ್ವಲ್ಪ ನಾವು ವಿಶಾಲ ದೃಷ್ಟಿಕೋನದಿಂದ ಯೋಚನೆ ಮಾಡೋಣ. ನಮ್ಮ ಅಸ್ತಿತ್ವ, ನಾವು ಅಂದರೆ ಏನು? ಇವಾಗ ನೋಡಿ, ಪ್ರಾಣಿಗಳಿಗೂ ಮತ್ತು ನಮಗೂ ಇರೋ ಒಂದು ವ್ಯತ್ಯಾಸ ಏನು ನೋಡಿ. ಪ್ರಾಣಿಗಳಿಗೂ ಊಟ, ನಿದ್ದೆ, ಕಾಮ, ಅವಕ್ಕೂ ಕೂಡ ಒಂದು ರೀತಿಯಾದ ಫ್ಯಾಮಿಲಿಗಳಿರ್ತವೆ. ಸೊ ಇವೆಲ್ಲವೂ ಕೂಡ ನಮಗೂ ಕೂಡ ಇದ್ದಾವೆ. ಮತ್ತು ಪ್ರಾಣಿಗಳಿಗೂ ಕೂಡ ಪ್ರೀತಿ ಕರುಣೆ ಅನ್ನೋದಿರುತ್ತೆ, ನಮಗೂ ಕೂಡ ಅವು ಇದ್ದಾವೆ. ಹಾಗಾದರೆ ವ್ಯತ್ಯಾಸ ಏನು? ಪ್ರಾಣಿಗಳಿಗೂ ನಮಗೂ ಇರೋ ಒಂದು ವ್ಯತ್ಯಾಸ ಏನು ಅಂತಂದರೆ ನೋಡಿ, ನಮಗೆ ಆಲೋಚನೆ ಮಾಡೋ ಒಂದು ಶಕ್ತಿ ಇದೆ. ಯೋಚನೆ ಮಾಡ್ತೀವಿ, ನಾವು ಆತ್ಮ, ನಮ್ಮ ಒಳಗಡೆ ಆತ್ಮ ಇದೆ ಅಂತಂದು ಹೇಳ್ತಾರಲ್ವ, ಇದಕ್ಕೇನೆ ನಮ್ಮ ಒಳಗಡೆ ಒಂದು ಚೈತನ್ಯ ಇರೋದ್ರಿಂದ ನಮ್ಮ ಆಲೋಚನೆ ಮಾಡೋ ಒಂದು ಶಕ್ತಿ ಇದೆ. ಅದಕ್ಕೆ ನಾವು ದೇವರು, ಧರ್ಮ, ಒಳ್ಳೆಯದು ಕೆಟ್ಟದ್ದು ಅಂತ ಹೋಗ್ತೀವಿ. ನೋಡಿ, ಇನ್ನೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದರೆ ನಮ್ಮ ಜನ್ಮ ಹೇಗಾಗಿದೆ, ನಮ್ಮ ಹುಟ್ಟು ಸ್ವಲ್ಪ ಯೋಚನೆ ಮಾಡಿ. ನಾವಿಲ್ಲಿ ಭೂಮಿಗೆ ಬರೋಕ್ಕಿಂತ ಮುಂಚೆ ನಮಗೇನಾದ್ರು ಗೊತ್ತಿತ್ತ? ನಾವಿಲ್ಲಿ ಬರ್ತೀವಿ, ಈ ಥರ ಸಂಸಾರ ಮಾಡ್ತೀವಿ, ಇಷ್ಟು ದೊಡ್ಡ ಭೂಮಿ ಇದೆ, ಬ್ರಹ್ಮಾಂಡ ಇದೆ, ನಮಗಿಲ್ಲಿ ಗಾಳಿ ಇರುತ್ತೆ, ಬೆಳಕಿರುತ್ತೆ, ನಾವಿಲ್ಲಿ ಬದುಕಬೇಕು ಅನ್ನೋದು ನಮಗೇನಾದ್ರು ಗೊತ್ತಿತ್ತಾ? ಇಲ್ಲ, ಏನು ಗೊತ್ತಿಲ್ಲ ನಮಗೆ. ಅವಾಗ ಏನು ಗೊತ್ತಿಲ್ಲ. ಆವಾಗ ನಾವು ನೋಡಿ, ಆಮೇಲೆ ನಾವು ತಾಯಿ ಹೊಟ್ಟೆಯ ಮುಖಾಂತರ ಹುಡ್ತೀವಿ ಅಲ್ವಾ? ಅಲ್ಲಿ ನಮಗೆ ಕೈ ಬರುತ್ತೆ, ಕಾಲು ಬರುತ್ತೆ, ಕಣ್ಣು ಬರುತ್ತೆ,
ಒಂದು ರೂಪ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಈ ಒಂದು ರೂಪನೂ ಕೂಡ ಮನುಷ್ಯರು ಸೃಷ್ಟಿ ಮಾಡೋದಿಲ್ಲ. ನಮ್ಮ ತಾಯಿಯಾದವರು ನಮ್ಮನ್ನು ಹೊಟ್ಟೆಯಲ್ಲಿ ಇಟ್ಕೊತಾರೆ. ಬಟ್ ಆ ಒಂದು ಪ್ರೋಸೆಸಿಂಗ್ ಇದೆ ಅಲ್ವಾ, ಪ್ರೋಸೆಸಿಂಗ್, ಅದನ್ನು ಯಾರು ಮಾಡೋಕ್ಕಾಗೋದಿಲ್ಲ. ಅಂದರೆ ಮನುಷ್ಯರು ಯಾರು ಮಾಡೋಕ್ಕಾಗೋದಿಲ್ಲ. ಅಂದರೆ ಅದನ್ನು ಭಗವಂತನೇ ಮಾಡ್ತಾನೆ ಅದನ್ನು. ಇವಾಗ ನೋಡಿ, ಏನಾದ್ರು ತಾಯಿ ಹೊಟ್ಟೆಯಲ್ಲಿರೋ ಮಗುಗೆ ಮನುಷ್ಯರೇನಾದ್ರು ರೂಪ ಕೊಡೋಂಗಿದ್ದಿದ್ರೆ, ಇಲ್ಲಪ್ಪ ನನ್ನ ಮಗಂದು ಮೂಗು ಹಂಗಿರಬೇಕು, ಕಣ್ಣು ಹಿಂಗಿರಬೇಕು, ರೂಪ ಹಂಗಿರಬೇಕು ಅಂತ ಅವ್ರವ್ರು ಇಷ್ಟ ಬಂದಂಗೆ ಅವ್ರವರು ರೂಪಗಳನ್ನು ಮಾಡ್ಕೊತಾ ಇದ್ರು, ಮನುಷ್ಯನ ರೂಪಗಳನ್ನು. ಆದರೆ ಇದನ್ನು ಮನುಷ್ಯ ಮಾಡ್ತಾ ಇಲ್ಲ. ಮಗು ತಾಯಿ ಹೊಟ್ಟೆಯಿಂದ ಬಂದ ಮೇಲೇ ಗೊತ್ತಾಗೋದು, ಓ ಮಗು ಈ ಥರ ಇದೆ, ರೂಪ ಈ ಥರ ಇದೆ ಅಂತ ಹೇಳಿ. ಅಂದರೆ ಇದು ನಮ್ಮ ಕೈಯಲ್ಲಿಲ್ಲ. ಅಂದರೆ ನಮ್ಮ ದೇಹದಲ್ಲಿ ಏನಿದಾವಲ್ವಾ, ಇವು ಯಾವನ್ನು ಸ್ವತಃ ನಾವೇ ಸೃಷ್ಟಿ ಮಾಡಿಲ್ಲ. ಆಮೇಲೆ ನೋಡಿ, ನಾವು ಭೂಮಿಗೆ ಬರ್ತೀವಿ. ಭೂಮಿಗೆ ಬಂದಾದ್ಮೇಲೆ ಆಮೇಲೆ ಅದೇ ಅವಾಗಲೇ ನಾನು ನಿಮಗೆ ಹೇಳಿದ್ನಲ್ಲ, ಸಮಾಜದಲ್ಲಿ ಸ್ಕೂಲ್ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ, ಕೆಲಸ ಮಾಡಬೇಕು, ಆಮೇಲೆ ಸಂಸಾರ. ಇದನ್ನೆಲ್ಲ ಮಾಡೋಕ್ಕೆ ಸಮಾಜ ಏನು ಮಾಡ್ತಾ ಇದೆ, ಸುತ್ತಮುತ್ತ ಜನರು ಏನು ಮಾಡ್ತಾ ಇದ್ದಾರೆ, ಅವನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನೋಡಿ, ಇನ್ನೊಂದು ಮುಖ್ಯವಾದದ್ದನ್ನೇ ನಾವಿಲ್ಲಿ ಬಿಟ್ಬಿಟ್ಟಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಕೆಲಸ, ಮದುವೆ, ಸಂಸಾರ, ಇವು ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನು ಅಂತಂದರೆ ನೋಡಿ, ನಮಗೆ ಕಣ್ಣಿದೆ, ಕಿವಿ ಇದೆ, ಮತ್ತು ಬುದ್ಧಿ ಇದೆ. ಸೊ ಇವು ಯಾಕಿದ್ದಾವೆ? ಇವಾಗ ನೋಡಿ, ನನ್ನ ಮುಂದೆ ಒಂದು ಪ್ರಕೃತಿ ಇದೆ ಅಂತಂದರೆ ನಾನು ಅದನ್ನು ನೋಡ್ತಾ ಇದ್ದೀನಿ. ನಾನು ಅದನ್ನು ಸುಮ್ಮನೆ ನೋಡಿದರೆ ಸಾಲದು, ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು. ಇಷ್ಟು ದೊಡ್ಡ ಒಂದು ಪ್ರಕೃತಿ ಇದೆ ಅಲ್ವಾ, ಇದೆಲ್ಲ ಹೇಗಾಗಿದೆ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕೇ ನಮಗೆ ಬುದ್ಧಿಶಕ್ತಿ ಇದೆ. ನಮ್ಮನ್ನು ನಾವು ನೋಡ್ಕೋಬೇಕು, ದೇಹನ ನೋಡ್ಕೋಬೇಕು, ಇಡೀ ದೇಹದ ನನ್ನ ಭಾಗಗಳು ಎಷ್ಟೊಂದು ಚೆನ್ನಾಗಿ ಸೃಷ್ಟಿಯಾಗಿದ್ದಾವೆ, ಮತ್ತು ಭೂಮಿಯಿಂದ ಎಷ್ಟು ಚೆನ್ನಾಗಿ ಬೆಳೆ ಬರ್ತವೆ, ಸೂರ್ಯನಿಂದ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ, ಮತ್ತು ಉಸಿರಾಡೋಕ್ಕೆ ನಮಗೆ ಗಾಳಿ ಬರ್ತಾ ಇದೆ, ಮತ್ತು ನನ್ನ ಒಂದು ಹೃದಯದ ಬಡಿತ ನನಗೆ ಗೊತ್ತಿಲ್ಲದಂಗೆ ಹೊಡಿತಾ ಇದೆ. ಇವುಗಳು ಎಲ್ಲವನ್ನು ನೋಡಿ ಏನು ಮಾಡಬೇಕು, ನಾವು ಆಲೋಚನೆ ಮಾಡಬೇಕು. ನೋಡಿ, ಪ್ರಾಣಿಗಳಿಗೂ ಮತ್ತು ನಮಗೂ ಇರೋ ಒಂದು ವ್ಯತ್ಯಾಸ ಅಂದರೆ ಇದೆ. ನಾವು ಆಲೋಚನೆ ಮಾಡ್ತೀವಿ, ಪ್ರಾಣಿಗಳಿಗೆ ಆ ಒಂದು ಸಾಮರ್ಥ್ಯ ಇರೋದಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ, ಅದನ್ನು ನಾವು ಗ್ರಹಿಸಬೇಕು, ಅದನ್ನು ನಾವು ತಿಳ್ಕೋಬೇಕು ಅಂತಂದರೆ ನಾವು ಈ ಭೂಮಿಯನ್ನು, ಬ್ರಹ್ಮಾಂಡವನ್ನು ನೋಡಿ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ತರ್ಕದಿಂದ ಯೋಚಿಸಬೇಕು. ಇವಾಗ ನೋಡಿ, ನಾವು ಎಲ್ಲರೂ ಒಂದು ದಾರಿಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಓಕೆನಾ? ದಾರಿಲಿ ಹೋಗ್ತಾ ಇರಬೇಕಾದ್ರೆ ಮಣ್ಣು ದಾರಿಲಿ ಯಾವುದೋ ಒಂದು ಹೆಜ್ಜೆ ಗುರುತುಗಳು ಇದ್ದಾವೆ. ಆ ಹೆಜ್ಜೆ ಗುರುತುಗಳನ್ನು ನಾವು ನೋಡಿ, ಓ ಇಲ್ಲಿ ಏನೋ ಒಂದು ಹೋಗಿದೆ, ಅದು ನಾವು ನೋಡಿಲ್ಲ, ಬಟ್ ಆ ಒಂದು ಹೆಜ್ಜೆ ಗುರುತಿದ್ದಾವೆ. ಆ ಪ್ರಾಣಿ ಹೆಂಗಿದೆ, ಏನು ಪ್ರಾಣಿನೋ ಪಕ್ಷಿ ನಮಗೆ ಏನು ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಗುರುತು ಇರೋದ್ರಿಂದ ಓ ಏನೋ ಒಂದು ಹೋಗಿದೆ ಅಂತ ನಾವು ಹೆಂಗೆ ಯೋಚಿಸ್ತೀವೋ, ಅದೇ ರೀತಿಯಲ್ಲಿ ಸುತ್ತಮುತ್ತಲಿರೋ ಬ್ರಹ್ಮಾಂಡವನ್ನು ನೋಡಿ, ನಮ್ಮ ಅಸ್ತಿತ್ವವನ್ನು ನೋಡಿ, ಇಡೀ ಭೂಮಿಯನ್ನು ನೋಡಿ, ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನು ನೋಡಿ, ನಮಗಿಂತ ದೊಡ್ಡವಾದದ್ದು ಶಕ್ತಿ ಒಂದು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಶಕ್ತಿನೇ ನಾವು ಭಗವಂತ ಅಂತೀವಿ. ಇನ್ನು ಕೆಲವೊಬ್ಬರು ಗಾಡ್ ಅಂತಾರೆ, ಇನ್ನು ಕೆಲವೊಬ್ಬರು ಅಲ್ಲ ಅಂತಾರೆ, ಇನ್ನು ಕೆಲವೊಬ್ಬರು ತೆಲುಗಲ್ಲಿ ದೇವುಡ, ಮತ್ತು ತಮಿಳಲ್ಲಿ ಕಡವುಳ ಅಂತಾರೆ. ಹೀಗೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರಲ್ವಾ, ಆ ಥರ ಅವ್ರವ್ರ ಭಾಷೆಯಲ್ಲಿ ಅವ್ರು ಏನೇನು ಕರಿಬೇಕೋ ಅದನ್ನು ಕರೀತಾರೆ. ಸೊ ಎಲ್ರಿಗೂ ಯಾವುದೋ ಒಂದು ಜನಾಂಗಕ್ಕೆ, ಯಾವುದೋ ಒಂದು ಗುಂಪಿಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ, ಈ ಭೂಮಿ ಮೇಲೆ ವಾಸಿಸಿರೋ ಎಲ್ಲ ಮಾನವರಿಗೂ ಒಂದೇ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿನೇ ಭಗವಂತ ಅಂತ ಹೇಳಿ ನಾವು ಕರಿತೀವಿ. ಬಟ್ ಆ ಶಕ್ತಿ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ನಾವು ಇದನ್ನೊಂದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಸೃಷ್ಟಿ ದೇವರು, ಮನುಷ್ಯನೇ ದೇವರು ಅಂತ ಅಂದ್ಕೊಂಡ್ಬಿಡ್ತಾರೆ. ನೋಡಿ, ನಾವು ಹುಡ್ತೀವಿ, ಮತ್ತು ನಮಗೊಂದು ಹಸಿವಿದೆ, ನಮಗೆ ನಿದ್ದೆ ಇದೆ, ಸುಖ ಇದೆ, ಆಮೇಲೆ ನಮಗೆ ಸಾವಿದೆ. ನಾವು ಹುಟ್ಟುತ್ತೀವಿ ಮತ್ತು ಸಾಯ್ತೀವಿ. ತನ್ನ ಬಗ್ಗೆ ತಾನು ಅರಿಯೋದೇನು ಅಂತಂದರೆ, ನನಗಿಂತ ಮಿಗಿಲಾದದ್ದು ಯಾವುದೋ ಒಂದು ಶಕ್ತಿ ಇದೆ, ಆ ಒಂದು ಶಕ್ತಿಯನ್ನು ನಾನು ತಿಳ್ಕೊಂಡು ಅದಕ್ಕೆ ಶರಣಾಗಬೇಕು. ಏನಕ್ಕೆ ಶರಣಾಗಬೇಕು, ಏನಕ್ಕೆ ಆ ಒಂದು ಶಕ್ತಿಯನ್ನು ಪೂಜೆ ಮಾಡಬೇಕು, ಆ ಒಂದು ಶಕ್ತಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಂದರೆ, ನಾವಿಲ್ಲಿ ಬದುಕ್ತಾ ಇದ್ದೀವಲ್ವ, ನಮಗೆಲ್ಲ ಸೌಕರ್ಯಗಳನ್ನು ಆ ಒಂದು ಶಕ್ತಿನೇ ಕೊಡ್ತಾ ಇದೆ ಅಲ್ವಾ. ಹಾಗಾಗಿನೇ ಇವಾಗ ನೋಡಿ, ನಾವು ದಾರಿಲಿ ಹೋಗ್ತಾ ಇರಬೇಕು, ಯಾರು ಒಂದು ಸಣ್ಣ ಪೆನ್ ಕೊಟ್ಟರು ಬರೆಯೋಕೆ ಅಂತಂದರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಮ್ಮನ್ನು ಸೃಷ್ಟಿ ಮಾಡಿ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ದೇವರನ್ನು ನಾವು ತಿಳ್ಕೊಂಡು, ಆ ದೇವರಿಗೆ, ಅಪ್ಪ ದೇವರೇ ನೀನು ಇದೆಯಪ್ಪ, ನಾನು ನಿನಗೆ ತಲೆ ಬಾಗ್ತೀನಿ ಅಂತ ಹೇಳಲೇಬೇಕಲ್ವ ನಾವು. ಇಲ್ಲ ಅಂದರೆ ನಾವಿಲ್ಲಿ ಅನ್ಯಾಯಗಾರರಾಗ್ತೀವಿ.
ಇದನ್ನು ನಾವು ಮರಿಬಾರ್ದು. ಜೀವನದ ಮುಖ್ಯ ಉದ್ದೇಶ ನಾವಿಲ್ಲಿ ಏನಕ್ಕೆ ಬದುಕ್ತಾ ಇದ್ವಿ ಅಂದರೆ ಫಸ್ಟ್ ಇದು, ನಮಗೆ ಕಣ್ಣಿದ್ದಾವೆ ಕಿವಿ ಇದ್ದಾವೆ ಅಂತಂದರೆ ಪ್ರಕೃತಿ ಇದೆ ಅಂದರೆ ಫಸ್ಟು ಪ್ರಕೃತಿಯನ್ನು ನೋಡಬೇಕು. ಪ್ರಕೃತಿಯನ್ನು ನೋಡಿದರೆ ಭಗವಂತನ ಜ್ಞಾನ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಭಗವಂತ ಎಲ್ಲಿದ್ದಾನೆ ಹೇಗಿದ್ದಾನೆ ಅದು ನಮಗೆ ಬೇಡ, ಬಟ್ ಆ ಸೃಷ್ಟಿ ಮಾಡಿರೋ ಪ್ರಕೃತಿ ಕಣ್ಮುಂದೆ ಕಾಣ್ತಾ ಇದೆಯಲ್ವಾ, ಅದನ್ನು ನೋಡಿ ನಾವು ಭಗವಂತನ ಶಕ್ತಿ ಜ್ಞಾನವನ್ನು ನಾವು ತಿಳ್ಕೋಬೇಕು. ಆಮೇಲೆ ನಾವು ಈ ಸಮಾಜದಲ್ಲಿ ಬದುಕೋಕೆ ಹೋಗಬೇಕು. ನೋಡಿ, ಯಾವಾಗ ಈ ಒಂದು ಸತ್ಯವನ್ನು ತಿಳ್ಕೊಂಡು ನಾವು ಸಮಾಜದಲ್ಲಿ ನಿಮ್ಮ ಹತ್ರ ಗುರಿ ಸಾಧನೆ ಏನೇ ಇದ್ದರೂ ಈ ಎಲ್ಲ ಮಾಡಿ, ಆಮೇಲೆ ನೀವು ಹಣ ಸಂಪಾದನೆ ಮಾಡ್ತೀರಾ ಮಾಡಿ, ನಿಮ್ಮದು ನಿಮ್ಮಲ್ಲಿ ಏನೆಲ್ಲ ಕ್ರಿಯಾಶೀಲತೆ ಇದೆ ಅದನ್ನೆಲ್ಲ ಉಪಯೋಗಿಸಿ ಜೀವನ ಮಾಡಿ. ಆದರೆ ನೋಡಿ, ಈ ಒಂದು ಸತ್ಯನ ತಿಳ್ಕೊಂಡು ನಾವು ಬದುಕಿದ್ವಿ ಅಂದರೆ ಯಾವಾಗಲೂ ನಾವು ಒಂದು ಧರ್ಮದ ದಾರಿಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಯಾಕೆಂದರೆ ನೋಡಿ, ನಮಗೆ ಜನ್ಮ ಕೊಟ್ಟಿದ್ದನು ಭಗವಂತನೇ, ಸಾವು ಕೊಡೋದು ಭಗವಂತನೇ, ಮತ್ತು ನಾವು ಆ ಭಗವಂತನ ಹತ್ರ ಹೋಗಲೇಬೇಕು. ಈ ಒಂದು ಪ್ರಜ್ಞೆ ಇರುತ್ತಲ್ವ, ಇದು ಈ ಒಂದು ಜೀವನದಲ್ಲಿ ನಮಗೆ ದಾರಿ ತಪ್ಪೋಕೆ ಬಿಡೋದಿಲ್ಲ.